ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. 26ನೇ ತಾರೀಕು ಏಪ್ರಿಲಿನಿಂದ ಮೇ 2ನೇ ತಾರೀಕು ವಾರ ಭವಿಷ್ಯವನ್ನ ನೋಡೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಚೋರ ಭಯ, ಕಂಟಕ, ಸುಖವಿಲ್ಲ. ಎಲ್ಲೋ ಒಂದು ಕಡೆ ನೀವು ಸಂಗ್ರಹಿಸಿ ಇಟ್ಟಂತಹ ಒಂದಿಷ್ಟು ದ್ರವ್ಯದ ನಷ್ಟ ಆಗುವಂತಹ ಭಯ ನಿಮ್ಮಲ್ಲಿ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು. ಜೊತೆಗೆ ಒಂದಿಷ್ಟು ಸರ್ಕಾರಿ ಕೆಲಸಗಳಲ್ಲಿ, ಅಂದರೆ ನೀವು ಯಾವುದಾದರೂ ಕೆಲಸವನ್ನು ಸರ್ಕಾರದ ಕಡೆಯಿಂದ ಅಪೇಕ್ಷಿಸ್ತಾ ಇದ್ದರೆ ಆ ಕೆಲಸ ಆಗುವುದಿಲ್ಲ ಈ ವಾರ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಆ ನಿರಂತರ ಭಯ ನಿಮ್ಮನ್ನು ಇಡೀ ವಾರ ಕಾಡುತ್ತೆ. ಪರಿಹಾರವಾಗಿ ನೀವು ಆಂಜನೇಯನಿಗೆ ವಿಳೆದೆಲ ಹಾರವನ್ನು ಅರ್ಪಿಸ್ಬೋದು ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ದ್ರವ್ಯ ನಷ್ಟ ಮತ್ತು ಕೆಟ್ಟ ವಾರ್ತೆ ಕೇಳುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ ನಿಮಗೆ ಅಂತ ಹೇಳ್ತೀನಿ. ಯಾವುದಾದರೂ ತಪ್ಪು ಮಾಡಿದ್ದಲ್ಲಿ ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಸಿಕ್ಕಾಕೊಳ್ಳಲ್ಲ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದು ಹಾಗಾಗೋಲ್ಲ. ನೀವು ತಪ್ಪು ಮಾಡಿದ್ದಲ್ಲಿ ನೀವು ಖಂಡಿತವಾಗ್ಲೂ ಈ ವಾರ ಸಿಕ್ಕಾಕೊಳ್ಳುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಸಂಕಷ್ಟದಿಂದ ಪಾರಾಗಬೇಕು ಅಂತಂದರೆ ಬುಧವಾರದಂದು ವೆಂಕಟರಮಣನಿಗೆ ಕಮಲದ ಹೂವು, ಮಲ್ಲಿಗೆ ಹೂವು ಹಾಗೂ ತುಳಸಿಯನ್ನು ಅರ್ಪಿಸಿ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅವರಿಗೆ ಈ ವಾರ ಯಾವ ಶತ್ರುಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ನಿಮ್ಮ ಕೆಲಸ ಆರಾಮದಾಯಕವಾಗಿ ಆಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಧನಲಾಭ, ಆಭರಣ ಸಂಗ್ರಹ, ಜೊತೆಗೆ ನೀವು ಯಾವುದಾದರೂ ವಸ್ತುವನ್ನು ಕಳೆದುಕೊಂಡಿದ್ರೆ ಆ ವಸ್ತು ನಿಮಗೆ ಈ ವಾರ ಮರಳಿ ಸಿಗುವಂತಹ ಎಲ್ಲ ಅವಕಾಶಗಳು ಕಾಣಿಸ್ತಾ ಇದೆ. ಜೊತೆಗೆ ಅಧಿಕವಾದ ಲಾಭ ಮತ್ತು ಜಯವನ್ನು ನೀವು ಈ ವಾರ ಗಳಿಸ್ತೀರಾ ಅಂತ ಹೇಳ್ತೀನಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಚಿಂತೆಗೆ ಒಂದಿಷ್ಟು ಒಳ್ಳೆಯ ಲಾಭ ಖಂಡಿತ ಸಿಗುತ್ತೆ. ನೀವೇನು ಚಿಂತೆ ಮಾಡ್ತಾ ಇದ್ದೀರೋ ಅದಕ್ಕೆ ಆ ವಿಚಾರದಿಂದ ನಿಮಗೆ ಲಾಭ ಖಂಡಿತ ಸಿಗುತ್ತೆ ಅಂತ ಹೇಳ್ತೀನಿ. ಚಿಂತೆ ತುಂಬ ಕಾಡ್ತಾ ಇದ್ರೆ ಮನಸ್ಸಲ್ಲಿ ಮನೆ ದೇವರಿಗೆ ಒಂದು ಹರಕೆಯನ್ನು ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಧನ ಸಂಗ್ರಹ ಮಾಡುವಂತಹ ಸಮಯ ಒದಗಿ ಬಂದಿದೆ. ಜೊತೆಗೆ ಏನನ್ನಾರು ಖರೀದಿಸಬೇಕು ಅಂತಂದರೆ ಈ ವಾರ ಬಹಳ ಒಳ್ಳೆಯ ವಾರವಾಗಿ ಕಾಣಿಸ್ತಾ ಇದೆ. ಒಂದಿಷ್ಟು ಜನ ಬಂಧು ಮಿತ್ರರು ಸಹ ನಿಮ್ಮನ್ನು ಭೇಟಿಯಾಗುವಂತಹ ಸಮಯ ಇದಾಗಿದೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು ಈ ವಾರ ಎಲ್ಲ ತರಹದ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂತಹ ಧೈರ್ಯವನ್ನು ತೋರಿಸ್ತಾರೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಒಂದು ಅಷ್ಟೇನು ಸುಖಕರವಾದ ಒಂದು ಸಂದರ್ಭವಲ್ಲ ಅಂತ ಹೇಳ್ತೀನಿ. ಕೇಡಿನ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಭಯ ಕಾಡುತ್ತೆ. ನಾವು ಅಂದುಕೊಂಡಂತಹ ಕೆಲಸಗಳಾಗಿಲ್ಲ ಅನ್ನುವ ಭಯ ಕಾಡ್ತಾ ಇದೆ. ಒಂದಿಷ್ಟು ಕೆಟ್ಟ ವಾರ್ತೆಯನ್ನು ಕೇಳುವಂತಹ ಸಮಯ ಇದಾಗಿದೆ. ನಿಮ್ಮ ಇಷ್ಟ ದೈವದ ಮೊರೆ ಹೋಗಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಬೇಡದೇ ಇರುವಂತಹ ಒಂದಿಷ್ಟು ವ್ಯವಹಾರಕ್ಕೆ ಕೈ ಹಾಕಿದರೆ ಸ್ವಲ್ಪ ಹುಷಾರಾಗಿ ಇರಿ. ಬೇರೆಯವರು ಅವರು ಮಾಡಿದ್ದ ಕೆಲಸವನ್ನು ನಿಮ್ಮ ಮೇಲೆ ಹಾಕುವಂತಹ ಸಾಧ್ಯತೆಗಳು ಹೆಚ್ಚು. ಬೇಡದೇ ಇರುವ ಕೆಲಸ ಅಂದರೆ ಯಾವತ್ತೂ ಮಾಡದೇ ಇರುವಂತಹದ್ದಕ್ಕೆ ನೀವು ಮೊದಲನೇ ಬಾರಿಗೆ ನೀವೇನಾದ್ರು ಕೈ ಹಾಕಿದರೆ ದಯಮಾಡಿ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಅದರಲ್ಲಿ ನೀವು ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳೇ ನನಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದಷ್ಟು
ನೀವು ಯಾವ ಕೆಲಸವನ್ನು ಶುರು ಮಾಡಬೇಕಾದ್ರೂ ಗಣೇಶನನ್ನು ಧ್ಯಾನ ಮಾಡಿ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ನನಗೆ ಆ ಕೆಲಸವನ್ನು ಮಾಡಿಕೊಡು ಗಣೇಶ ಅಂತ ಕೇಳಿಕೊಂಡು ಮುಂದುವರೆದ್ರೆ ತುಂಬ ಒಳ್ಳೆಯದು ಈ ವಾರ ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ದೈಹಿಕ ಹಾಗೂ ಮಾನಸಿಕ ಆಲಸ್ಯ ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಅವರು ಈ ಒಂದು ಮಾನಸಿಕ ಆಲಸ್ಯದಿಂದ ಆಚೆ ಬಂದರೆ ದೈಹಿಕ ಆಲಸ್ಯ ಕೂಡ ಇರೋದಿಲ್ಲ. ಹಾಗಾಗಿ ಅವರು ಅದನ್ನು ಅವರಾಗಿ ಅವರ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ದೃಢವಾಗಿ ಅದರಿಂದ ಆಚೆ ಬರಬೇಕು. ಇದಕ್ಕಾಗಿ ನೀವು ಒಂದಿಷ್ಟು ಆದಿತ್ಯ ಹೃದಯವನ್ನು ಕೇಳಿ ಸೂರ್ಯನ ಒಂದು ಧ್ಯಾನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಚೋರ ಭಯ, ಕಂಟಕ, ಅಪಜಯ ಮತ್ತು ಅಷ್ಟೇನು ಸುಖವಲ್ಲದ ವಾರ ಇದಾಗಿ ಕಂಡು ಬರ್ತಾ ಇದೆ. ಅಷ್ಟು ನೆಮ್ಮದಿಯಾಗಿ ಅವರು ನಿದ್ದೆ ಸಹ ಮಾಡಲಿಕ್ಕೆ ಆಗದೇ ಇರುವಂತಹ ವಾರ ಇದಾಗಿದೆ. ಹಾಗಾಗಿ ಇದಕ್ಕೆ ನೀವು ಏನು ಮಾಡಬಹುದು ಅಂತ ಕೇಳೋದಾದರೆ, ನಿಮ್ಮ ಇಷ್ಟ ದೇವಿಯ ಉಪಾಸನೆಯನ್ನು ನೀವು ಮಾಡಬೇಕಾಗುತ್ತೆ. ಆ ದೇವಿಯ ಆರಾಧನೆಯನ್ನು ನೀವು ಮಾಡಿದ್ರೆ ಆದಷ್ಟು ಸಮಾಧಾನ ಈ ವಾರ ನೀವು ಹೊಂದ್ತೀರಾ ಅಂತ ನಾನು ಹೇಳ್ತೀನಿ. ಮೀನರಾಶಿಯವರಿಗೆ ಹೆಚ್ಚಾಗಿ ಆಲಸ್ಯ, ಯಾವುದನ್ನು ಮಾಡುವಂತಹ ಮನಸ್ಸು ಅವರಿಗೆ ಕಾಣಿಸ್ತಾ ಇಲ್ಲ. ನಾನು ಏನು ಮಾಡಿದ್ರೂ ಅದು ಸರಿ ಹೋಗ್ತಾ ಇಲ್ಲ ಅನ್ನೋ ಮನಸ್ಥಿತಿಗೆ ತಲುಪಿದ್ದಾರೆ. ಜೊತೆಗೆ ಧನ ನಷ್ಟವನ್ನು ಸಹ ನೀವು ಅನುಭವಿಸ್ತೀರಾ. ಕೊನೆಗೆ ಚಿಂತೆಯೂ ಕಾಡುತ್ತೆ. ಇದೆಲ್ಲದರಿಂದ ನೀವು ವ್ಯಸನದ ಕಡೆಗೆ ಮುಖವನ್ನು ಮಾಡುವುದು ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ವಾರ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಆದಷ್ಟು ಗುರುಗಳ ಆರಾಧನೆಯನ್ನು ಮಾಡಿ, ಯಾವ ಗುರುವಾದರೂ ಸರಿ ನಿಮ್ಮ ಇಷ್ಟದ ಗುರುವಿನ ಆರಾಧನೆಯನ್ನು ಮಾಡಿ, ನಿಮ್ಮ ಮನಸ್ಸಿಗೆ ಬಹಳ ಸಮಾಧಾನ ತಂದುಕೊಡುತ್ತೆ ಅದು ಅಂತ ಹೇಳ್ತೀನಿ. ಎಲ್ಲ 12 ರಾಶಿಗಳ ಒಂದು ಈ ವಾರ ಭವಿಷ್ಯವನ್ನು ನಾನು ಹೇಳಿ ಮುಗಿಸಿದ್ದೇನೆ ಗೆಳೆಯರೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.